ಎಲ್ರಿಗೂ ನಮಸ್ಕಾರ. ಇದಕ್ಕೆ ವಿಶೇಷವಾಗಿ ನಾನು ನನ್ನ ಸ್ನೇಹಿತ, ನನ್ನ ಸಹೋದರ ನವೀನ್ ಅವರಿಗೆ ಮತ್ತು ಚೇತನ್ ರೆಡ್ಡಿ ಅವರಿಗೆ ವಿಶೇಷವಾದ ಏನು ಸರ್, ಇವತ್ತು ಈಗ ಎಲ್ಲರಿಗೂ ಗೊತ್ತಿರೋ ಹಾಗೆಯೇ ನಮಗೇನು ಕೊಳಚೆ ನೀರನ್ನ ಬಿಡ್ತಾ ಇದ್ದಾರೆ, ಮೂರನೇ ಹಂತದ ಶುದ್ಧೀಕರಣ ಆಗಲೇಬೇಕು ಅನ್ನೋದು ಇಡೀ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಜನತೆಯ ಒತ್ತಾಯ. ಅದರ ಒಂದು ಅಂಗವಾಗಿ ಈಗಾಗಲೇ 10 ಹಲವು ಹೋರಾಟಗಳನ್ನು ನಮ್ಮ ಹಿರಿಯರು ಮತ್ತು ನಾವು ಸಹ ಮಾಡ್ಕೊಂಡು ಬರ್ತಾ ಇದ್ದೀವಿ. ಆದರೆ ಈ ಲಜ್ಜೆಗೆಟ್ಟ ಸರ್ಕಾರಗಳಿಗೆ ನಮ್ಮ ಹೋರಾಟಗಳು, ನಮ್ಮ ನೋವು ಕಾಣ್ತಾ ಇಲ್ಲ, ಕೇಳ್ತಾ ಇಲ್ಲ. ಅವರಿಗೆ ಸ್ಪರ್ಶ ಜ್ಞಾನ ಕಳ್ಕೊಂಡಿದ್ದಾರೆ ಅಂತ ಅನಿಸುತ್ತೆ. ಅದಕ್ಕೋಸ್ಕರ ಈಗ ಮತ್ತೆ ಮುಂದಿನ ಹಂತದ ಹೋರಾಟ ಮಾಡೋದ್ರ ಕಡೆಗೆ ಈಗಾಗಲೇ ನಾವು ಲಕ್ಷ ಸಹಿ ಸಂಗ್ರಹ ಅಭಿಯಾನ ಅನ್ನುವಂತಹ ಒಂದು ವಿನೂತನವಾದ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ವಿ. ಈ ಒಂದು ಸಂಗ್ರಹ ಏನಿಲ್ಲ, ಸಹಿ ಸಂಗ್ರಹಕ್ಕೆ ಪ್ರತಿ ಮನೆಗೆ ನಾವು ತೆರಳುವಂತಹ ಕೆಲಸ ಮಾಡಬೇಕಾಗಿದೆ. ಅದಕ್ಕೋಸ್ಕರ ನಾವು ಹಳ್ಳಿಗಳ ಹಂತದಲ್ಲಿ ತಳಮಟ್ಟದಿಂದ ತಂಡಗಳನ್ನು, ಯುವಕರ ಮತ್ತು ಹಿರಿಯರ ಒಂದು ತಂಡಗಳನ್ನು ಕಟ್ಟಿ ಅವರ ಮುಖಾಂತರ ನಾವು ಮನೆ ಮನೆಗೆ ತಲುಪಿ ಈ ನಮಗೆ ಆಗ್ತಿರುವಂತಹ ಅನ್ಯಾಯವನ್ನು ಮನೆಯಲ್ಲಿರುವಂತಹ ಮುಗ್ಧ ಜನಗಳಿಗೆ ತಿಳಿಸಿ ಅವರ ಒಂದು ಸಹಿಯನ್ನು ದಾಖಲಿಸಿ ಅವರ ಪ್ರತಿಭಟನೆಯನ್ನು ದಾಖಲಿಸುವಂತಹ ಕೆಲಸವನ್ನು ನಾವೀಗ ಮಾಡಿಕೊಟ್ಟಿದ್ದೀವಿ. ಅದರ ಒಂದು ಅಂಗವಾಗಿ ಇವತ್ತು ಮಂಚೇನಹಳ್ಳಿ ತಾಲೂಕಿನ 7 ಪಂಚಾಯಿತಿಗಳು ಹಾಗೂ ಕೋಶೆಟ್ಟಹಳ್ಳಿ ಪಂಚಾಯಿತಿಯ ಒಂದು ಒಟ್ಟು 8 ಪಂಚಾಯಿತಿಗಳ ಹಿರಿಯ ಮುಖಂಡರು, ಯುವಕರು ಎಲ್ಲರೂ ಸಹ ಇವತ್ತು ಸೇರಿದ್ರು. ಈ ಒಂದು ಇಡೀ ಒಂದು 8 ಪಂಚಾಯಿತಿ ಅವರು ಇವತ್ತೆಲ್ಲರನ್ನೂ ಸಹ ಕರೆದು ಇವತ್ತು ನಾವೆಲ್ಲರೂ ಪೂರ್ವಭಾವಿ ಸಭೆಯನ್ನು ಮಾಡಿದ್ದೀವಿ. ಯಾವ ರೀತಿ ಸಿಗ್ನೇಚರ್ ಅಭಿಯಾನ ಆಗಬೇಕು, ಅದರ ಪ್ರಾಮುಖ್ಯತೆ ಏನು, ಅದರ ವೈಶಿಷ್ಟ್ಯತೆ ಏನು, ಅದರ ಸ್ಟ್ರಕ್ಚರ್ ಏನು ಅನ್ನೋದನ್ನು ಇವತ್ತು ನಾವೆಲ್ಲರೂ ಕೂತು ಚರ್ಚೆ ಮಾಡಿದ್ದೀವಿ. ನಮ್ಮ ಒಂದು ಏನು ಯೋಜನೆಗಳೇನಿತ್ತು ಅದನ್ನು ಜನಗಳ ಹತ್ರ, ನಮ್ಮ ನಾಯಕರ ಹತ್ರ ಹೇಳಿದ್ದೀವಿ. ಅದರ ಮುಖಾಂತರ ಈಗ ಅವರು ಆ ರೀತಿಯಾಗಿ ಈಗ ಲಕ್ಷ ಸಹಿ ಸಂಗ್ರಹ ಅಭಿಯಾನ ಆದ ನಂತರ ಮತ್ತಷ್ಟು ಕಾರ್ಯಕ್ರಮಗಳನ್ನು ಈಗಾಗಲೇ ನಾವು ರೂಪಿಸ್ಕೊಂಡಿದ್ದೀವಿ. ಏನಾದರೂ ಸರ್ಕಾರಗಳು ನಮ್ಮ ಮನವಿಗೆ ಹೋಗೊಟ್ಟಿಲ್ಲ ಅಂತಂದರೆ ಮುಂದಿನ ಹಂತದಲ್ಲಿ ಬೇರೆ ರೀತಿಯ ಒಂದು ಏನು ಸರ್ಕಾರಗಳಿಗೆ ತಿಳಿ ಹೇಳುವಂತಹ, ಸರ್ಕಾರಕ್ಕೆ ಎಚ್ಚರಿಕೆ ಕೊಡುವಂತಹ, ಜೊತೆಗೆ ನಮ್ಮ ಜನರಲ್ಲಿ ಜಾಗೃತಿ ಮೂಡಿಸುವಂತಹ ಕೆಲಸವನ್ನು ಮುಂದಿನ ಹಂತಗಳಲ್ಲೂ ಮಾಡಲಿದ್ದೇವೆ. ನೀರನ್ನು, ಶುದ್ಧ ನೀರನ್ನು, ನಮ್ಮ ಹಕ್ಕಾದ ಶುದ್ಧ ನೀರನ್ನು ತಗೊಳ್ಳೋದಕ್ಕೋಸ್ಕರ ನಾವೆಲ್ಲ ರೀತಿಯ ಹೋರಾಟಗಳನ್ನು ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ಮುಂದಿನ ರೀತಿಯ ಹೋರಾಟಗಳು ವಿನೂತನವಾಗಿರುತ್ತದೆ. ಅದೇ ರೀತಿ ಸರ್ಕಾರದ ಏನು ಮುಖವಾಡ ಇದೆ ಅದನ್ನು ನಾವು ತೆಗೆದು ಅವರನ್ನು ಬೆತ್ತಲನ್ನಾಗಿಸುವಂತಹ ಕೆಲಸವನ್ನು ನಾವು ಮುಂದಿನ ದಿನಗಳಲ್ಲಿ ಮಾಡ್ತೀವಿ. ಈ ಸಭೆಗೆ ನಮ್ಮ ಅಧ್ಯಕ್ಷರು ಆದಂಥ ಸಂದೀಪ್ ಅವರು ಬಂದಿದ್ದಾರೆ. ಅವರಿಗೆ ನಮ್ಮ ಮಂಚೇನಹಳ್ಳಿ ತಾಲೂಕಿನ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಒಂದು ಆಲೋಚನೆ ಜನ ಕಾಳಜಿ ಅವರಲ್ಲಿ ಮತ್ತೊಂದು ಬಲಪಡಿಸಿ ಶಕ್ತಿಕೊಂಡೆ ಅಂತ ಪರಮಾತ್ಮ ಬರ್ಕೊಳ್ತಾ ನಾವೆಲ್ಲ ಅವರ ಅಣ್ಣನವರಿಗೆ ಕೈ ಜೋಶ ಅಂತ ಹೇಳ್ತಾ ಕೆಲವು ಮಾತನ್ನು ಮುಗಿಸ್ತಾ ಇದ್ವಿ. ನಮಸ್ಕಾರ.